Described for you semester 4 paper 4 BCom BBM BCA and BSW syllabus of ತುಮಕೂರು ಯೂನಿವರ್ಸಿಟಿ. ಈ ಟೆಕ್ಸ್ಟ್ ಬುಕ್ ನಲ್ಲಿ ಪರ್ಸೆಪ್ಷನ್ಸ್ ಅನ್ನೋ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹ ಈ ಪೊಯಮ್ನ ನಾವು ಈಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಮ್ಮ ಸ್ಕ್ರೀನ್ ನಲ್ಲಿ ನೀವೆಲ್ಲ ನೋಡ್ತಿದ್ದೀರಿ ಅಂತ ಅಂದ್ಕೊಳ್ತೀನಿ. ಕೋರೋಮಂಡಲ್ ಫಿಶರ್ಸ್ ಪೊಯಮ್ ಬೈ ಸರೋಜಿನಿ ನಾಯ್ಡು. ಸೊ ನಿಮ್ಮ ಮುಂದ್ಗಡೆ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಸ್ಕ್ರೀನ್ನಲ್ಲಿ ಈ ಪೇಜು ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಇದೆ. ಸೊ ಜಸ್ಟ್ ಐ ವಿಲ್ ರೀಡ್ ದಿಸ್ ಇಂಟ್ರೊಡಕ್ಷನ್ ಪಾರ್ಟ್ ಅಂಡ್ ದೆನ್ ವಿ ವಿಲ್ ಡಿಸ್ಕಸ್ ದ ಪೊಯಮ್ ವಿಚ್ ಈಸ್ ಎ ವೆರಿ ಶಾರ್ಟ್ ಪೊಯಮ್. ಆಕ್ಚುಲಿ ತುಂಬ ಚಿಕ್ಕ ಪೊಯಮ್, ಅದನ್ನು ಡಿಸ್ಕಸ್ ಮಾಡೋಣ. ಫಸ್ಟ್ ಇಂಟ್ರೊಡಕ್ಷನ್ನಲ್ಲಿ ಏನಿದೆ ಅಂತ ನೋಟಿಸ್ ಮಾಡಿ. Sarojini Naidu, 1879 to 1949, was born into a Bengali family in Hyderabad and studied at the University of Madras. She later went on to study at King's College London and Cambridge University. Naidu joined the Indian national movement in the aftermath of the partition of Bengal in 1905 and was the first Indian woman to become the president of the Indian National Congress. ಸೊ ಇಷ್ಟು ಇನ್ಫಾರ್ಮೇಶನ್. ಸೊ ಒಂದು ಇನ್ಫಾರ್ಮೇಶನ್ ನಿಮಗೆ ಈ ಬಗ್ಗೆ ಹೇಳಲೇಬೇಕು. ಇವರು ಒಬ್ಬ ಫ್ರೀಡಮ್ ಫೈಟರ್, ಇಂಗ್ಲಿಷ್ ಪೊಯೆಟ್. ಅಫ್ಕೋರ್ಸ್ ಶಿ ಹ್ಯಾಸ್ ರಿಟನ್ ವೆರಿ ಫೈನ್ ಇಂಗ್ಲಿಷ್ ಪೊಯಮ್ಸ್, ಬಟ್ ಮೋರ್ ದೆನ್ ದಟ್ ಸರೋಜಿನಿ ನಾಯ್ಡು ಅವರು ಯಾತಕ್ಕೆ ಫೇಮಸ್ ಅಂದರೆ ಶಿ ವಾಸ್ ಎ ಗ್ರೇಟ್ ಫ್ರೀಡಮ್ ಫೈಟರ್. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಇವರು. ಅದು ಒಬ್ಬ ಲೇಡಿ, ಒಬ್ಬ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು ಇಂಡಿಯಾದಲ್ಲಿ ತುಂಬ ಕಡಿಮೆ. ಸೊ ಇವರು ಬೇಕಿದ್ರೆ ಗ್ರೇಟೆಸ್ಟ್ ಫ್ರೀಡಮ್ ಫೈಟರ್, ವುಮನ್ ಫ್ರೀಡಮ್ ಫೈಟರ್ ಅಂತ ನಾವು ಲೆಕ್ಕಕ್ಕೆ ತಗೋಬಹುದು. ಸೊ ಅಫ್ಕೋರ್ಸ್ ವೆರಿ ವೆಲ್ ಎಜುಕೇಟೆಡ್, ತುಂಬ ಓದ್ಕೊಂಡಿರೋರು, ಬೆಂಗಾಲಿ ಮನೆ ಫ್ಯಾಮಿಲಿ ಅವ್ರದ್ದು. ಬಟ್ ಮನೆ ಇದ್ದಿದ್ದು ಹೈದರಾಬಾದ್ನಲ್ಲಿ. ಮದ್ರಾಸ್ ಯೂನಿವರ್ಸಿಟಿನಲ್ಲಿ ಓದ್ಕೊಂಡ್ರು. ಆಮೇಲೆ ತುಂಬ ರಿಚ್ ಫ್ಯಾಮಿಲಿ ಅವರು ಏನು ಇಂಗ್ಲೆಂಡ್ಗೆ ಹೋಗಿ ಓದೋಕೆ ಅಂತ ಕಿಂಗ್ಸ್ ಕಾಲೇಜ್ ಲಂಡನ್ನಲ್ಲಿ ಓದ್ಕೊಂಡಿದ್ದಾರೆ. ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಸ್ಟೂಡೆಂಟ್ ಕೂಡ. ಸೊ ವೆರಿ ವೆಲ್ ರೆಡ್. ಆಮೇಲೆ ಶಿ ಬಿಕೇಮ್ ಎ ಫ್ರೀಡಮ್ ಫೈಟರ್ ಆಲ್ಸೋ. And she started writing at a very early age and managed to impress the Nizam of Hyderabad with her play Maher Munir. Her first collection of poems titled The Golden Threshold was published in 1905. So adu kuda important, very famous. The Golden Threshold poem, a book ad actually, name of a book. ಈ ಪರ್ಟಿಕ್ಯುಲರ್ ಪೊಯಮ್ ನೀವು ಓದ್ತಾ ಇದ್ದೀರಲ್ಲ, ಕೋರಮಂಡಲ್ ಫಿಶರ್ಸ್, ಇದೂ ಕೂಡ ದ ಗೋಲ್ಡನ್ ಥ್ರೆಶೋಲ್ಡ್ ಅನ್ನೋ ಬುಕ್ಕಿಂದ ಇದನ್ನು ಆರಿಸ್ಕೊಂಡಿದ್ದಾರೆ. ಸೊ ವೆರಿ ಫೇಮಸ್ ಬುಕ್ ಅದು. ನಾಯ್ಡು earned herself the sobriquet Bharat Kokila or the Nightingale of India owing to the lyrical and song-like quality of her poems. ಸೊ ಅವ್ರಿಗೆ ನೈಟಿಂಗೇಲ್ ಆಫ್ ಇಂಡಿಯಾ, ಭಾರತದ ಕೋಗಿಲೆ ಅಂತ ಹೇಳಿ ಹೆಸರು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ವೆರಿ ವೆರಿ, ಯಾಕೆಂದರೆ ಅವರ ಒಂದು ಲಿರಿಕಲ್ ಕ್ವಾಲಿಟೀಸ್ ಆಫ್ ಹಿಸ್ ಪೊಯಮ್, ಆಫ್ ಹರ್ ಪೊಯಮ್ಸ್, ಅಷ್ಟು ಒಳ್ಳೆಯ ಪೊಯಮ್ಸ್ನ ಅವರು ಕೋಗಿಲೆ ಅಂತ, ಭಾರತದ ಕೋಗಿಲೆ ಅಂತ ಅವ್ರಿಗೆ ಹೆಸರನ್ನ ಇಟ್ಟಿದ್ದಾರೆ. ಸೊ ಇಷ್ಟೊಂದು ಫೇಮಸ್ ಆದ ಪೊಯೆಟ್. ಸೊ ಇನ್ನೊಂದು ಇವ್ರದ್ದು ಸ್ಪೆಷಾಲಿಟಿ ಏನಪ್ಪ, ಈಗಾಗಲೇ ನಿಮ್ಗೆ ಗೊತ್ತಿರೋದೇನೆ, ಅದು ಹೇಳೋದು ಒಳ್ಳೆಯದು. ಇವರು ಬೇರೆ ಯಾವುದೋ ಇಂಡಿಯನ್ ಲ್ಯಾಂಗ್ವೇಜ್ನಲ್ಲಿ ಪೊಯಮ್ನ ಬರೀದಿಲ್ಲ, ಇಂಗ್ಲೀಷ್ನಲ್ಲಿ ಪೊಯಮ್ನ ಬರೀತಾರೆ. ಸೊ ಅದು ಕೂಡ ಒಂದು ಸ್ಪೆಷಲ್. ಯಾಕೆಂದರೆ ಇಂಗ್ಲೀಷ್ ನಮ್ಮ ಮದರ್ ಟಂಗ್ ಅಲ್ಲ, ಅದರಲ್ಲಿ ಏನಾದರೂ ಬರೆಯೋದು, ಅದರಲ್ಲೂ ಪೊಯಮ್ನ ಬರಿಬೇಕಂದ್ರೆ ಕಷ್ಟದ ಕೆಲಸ. ಕನ್ನಡದಲ್ಲಿ ಪೊಯಮ್ ಬರಿಬೋದು, ಇಂಗ್ಲೀಷ್ನಲ್ಲಿ ಪೊಯಮ್ ಬರೆಯೋದು ತುಂಬ ಕಷ್ಟ. ಇವರು ಆ ಕೆಲಸ ಮಾಡಿದ್ದಾರೆ. ಓಕೆ, ಇಂಡಿಯಾದಲ್ಲಿ ಎಷ್ಟೋ ಜನ ಮೇಲ್ ಪೊಯೆಟ್ಸು ಆ ಕಾಲದಲ್ಲಿ ಇದ್ದರು. ರವೀಂದ್ರನಾಥ ಟ್ಯಾಗೋರ್ ಅವರೇ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಅವರು ಕೂಡ ಬೆಂಗಾಲಿ. ಬಟ್ ವುಮನ್ ಪೊಯೆಟ್ಸು ತುಂಬ ಕಡಿಮೆ, ಅವಾಗಲೂ ಇವಾಗಲೂ ಎಲ್ಲ ಟೈಮ್ನಲ್ಲೂ ಕಡಿಮೆ. ಸರೋಜಿನಿ ನಾಯ್ಡುನ ಬೇಕಿದ್ರೆ ಒನ್ ಆಫ್ ದ ಗ್ರೇಟೆಸ್ಟ್ ಇಂಡಿಯನ್ ಇಂಗ್ಲಿಷ್ ಪೊಯೆಟೆಸ್ ಅಂತ ಕರಿಬೋದು. ಸೊ ಅದು ಅವ್ರದ್ದು ಸ್ಪೆಷಾಲಿಟಿ. ಈಗ ಸೆಕೆಂಡ್ ಪ್ಯಾರಾದಲ್ಲಿ ಏನಿದೆ ನೋಡಿ, ಇಂಡಿಯನ್ ಥೀಮ್ಸ್, ಕಾಂಟೆಂಪ್ರರಿ ಲೈಫ್ ಅಂಡ್ ಇವೆಂಟ್ಸ್ along with the great mountains, rivers, temples and social milieu of India feature prominently in Naidu's poems.
and she is widely regarded as an invaluable contributor to the genre of Indian writing in English. ಸೊ ಈ ಮಾತನ್ನ ನಾನು ಅವಾಗಲೇ ಹೇಳಿದ್ದೀನಿ. In Coromandel Fishers, Naidu sketches the life of the fishermen of the Coromandel coast. It describes their life and their struggles to find the livelihood, but romanticizes them as the kings of the sea. ಸೊ ಈ ಕೊನೆಯ ಒಂದು ಮೂರು ಲೈನ್ನಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಕೋರಮಂಡಲ ಅಂತಂದರೆ ಎಲ್ಲಿಗೆ ಬರುತ್ತೆ ಅಂತ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಈ ಕೋರಮಂಡಲ ಎಲ್ಲಿ ಬರುತ್ತೆ ಅಂದರೆ, ಈ ಆಂಧ್ರ ಪ್ರದೇಶದ ಒಂದು ಬಾರ್ಡರ್, ಆಂಧ್ರ ಪ್ರದೇಶದ ಸಮುದ್ರ ತೀರನ ಕೋರಮಂಡಲ ಅಂತ ಕರೀತಾರೆ. ಸೊ ಆ ಕೋರಮಂಡಲ ತೀರದಲ್ಲಿ ಈ ಬರುವಂಥ ಒಂದು ಒಂದು ಪೊಯಮ್ ಇದು. ಅದರಲ್ಲಿ ಆ ಕೋರಮಂಡಲ ಸಮುದ್ರ ತೀರ, ಈಗೇನು ವಿಶಾಖಪಟ್ಟಣಂ ಅದೆಲ್ಲ ಇದೆಯಲ್ಲ, ಮಚಿಲಿಪಟ್ಟಣಂ, ವಿಶಾಖಪಟ್ಟಣಂ, ಆ ಏರಿಯಾದಲ್ಲಿ ಫಿಶರ್ಮನ್ ಲೈಫ್, ಮೀನುಗಾರರ ಜೀವನ ಹೆಂಗಿರುತ್ತೆ, ಅವ್ರ ಕಷ್ಟ ಹೆಂಗಿರುತ್ತೆ, ಅವ್ರ ಸುಖ ಹೆಂಗಿರುತ್ತೆ, ಅದನ್ನು ಈ ಕೋರಮಂಡಲ್ ಫಿಶರ್ಸ್ ಪೊಯಮ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಓಕೆ, ಸೊ ಇದಿಷ್ಟು ಇಂಟ್ರೊಡಕ್ಷನ್. ಈಗ ಪೊಯಮ್ಗೆ ಬನ್ನಿ. ಇಲ್ಲಿದೆ ನೋಡಿ ನಿಮ್ಮ ಪೊಯಮ್. ಸೊ ನೋಟಿಸ್ ದಿಸ್ ಪೊಯಮ್, ಚಿಕ್ಕ ಪೊಯಮ್. ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಹೆಂಗಿದೆ ಅಂದರೆ ಇದು ಒಂಥರ ಜನಪದ ಹಾಡು ಥರ, ಒಂದು ಫೋಕ್ ಸಾಂಗ್ ಥರ ಈ ಪೊಯಮ್ನ ಡಿಸ್ಕ್ರೈಬ್ ಮಾಡಿದ್ದಾರೆ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಮಲಗಿ, ಈಗ ಅವರ ಗುಡಿಸಲುಗಳಲ್ಲಿ ಎಲ್ಲ ಫಿಶರ್ಮನ್ಗಳು ಮಲ್ಕೊಂಡಿದ್ದಾರೆ. ಬೆಳಗ್ಗೆನ ಎದ್ದು ಹೋಗ್ತಾರೆ ಮೀನು ಹಿಡಿಯೋದಕ್ಕೆ. ಫಿಶರ್ಮನ್ ಸುಮಾರು ಇನ್ನು ಕತ್ಲೆ ಇರುವಂಗೆ ಒಂದು 4:30, ಬೆಳಿಗ್ಗೆ 4:30ಗೆ ಎದ್ದು 4:30-5 ಗಂಟೆಗೆಲ್ಲ ಅವರು ಅವರವರ ಬೋಟನ್ನು ತಗೊಂಡು ಮೀನು ಹಿಡಿಯೋಕ್ಕೆ ಹೋಗ್ಬಿಡ್ತಾರೆ. ಸೊ ಆಗ ಆಡುವಂಥ ಹಾಡು ಆ ಥರ ಇದೆ. ಸೊ ಇಲ್ಲಿ ಇವರು ಯಾರೋ ಒಬ್ಬ ಫಿಶರ್ಮನ್ ಅವನ ಜೊತೆಯ ಬೇರೆ ಫಿಶರ್ಮನ್ಗಳನ್ನ, ಮೀನುಗಾರರನ್ನ, ಬೇಗ ಎದ್ದಾಳಿ, ಮಲಗಿದಿರಲ್ಲ, ಬೇಗ ಎದ್ದು ಹೊರಡಿ, ನಾವು ಮೀನು ಹಿಡಿಯೋಕ್ಕೆ ಹೋಗೋಣ ಅಂತ ಕೇಳ್ತಾ ಇದ್ದಾನೆ, ಅಂತ ಅವ್ರನ್ನ ಕರೀತಾ ಇದ್ದಾನೆ ಅನ್ನೋ ಥರ ಇದೆ ಪೊಯಮ್. ಸರಿನಾ? ಒಬ್ಬ ಮೀನುಗಾರನೇ ಹಾಡ್ತಾ ಇದ್ದಾನೆ ಈ ಪೊಯಮ್ನ ಅಂತ ಅನ್ನೋ ಥರ ಇದೆ. ಈಗ ನೋಡಿ ಏನಾಗುತ್ತೆ, ಪೊಯಮ್ನ ನೋಡ್ಕೊಂಬನ್ನಿ. ರೈಸ್ ಬ್ರದರ್ಸ್ ರೈಸ್, ದ ವೇಕನಿಂಗ್ ಸ್ಕೈಸ್ ಪ್ರೇ ಟು ದ ಮಾರ್ನಿಂಗ್ ಲೈಟ್. ನೋಡಿ ಇನ್ನೊಂದ್ಸರಿ, ರೈಸ್ ಬ್ರದರ್ಸ್ ರೈಸ್, ದ ವೇಕನಿಂಗ್ ಸ್ಕೈಸ್ ಪ್ರೇ ಟು ದ ಮಾರ್ನಿಂಗ್ ಲೈಟ್. ಸೊ ರೈಸ್ ಬ್ರದರ್ಸ್, ರೈಸ್ ಅಂದ್ರೆ ಎದೇಳಿ, ಮಲಗಿರೋರೇ ಬ್ರದರ್ಸ್ ಅಂದ್ರೆ ಅವರ ಒಬ್ಬ ಮೀನುಗಾರ ಈ ಬೇರೆ ಮೀನುಗಾರರಿಗೆ ಹೇಳ್ತಾ ಇದ್ದಾನೆ, ರೈಸ್ ಬ್ರದರ್ಸ್ ರೈಸ್, ಎದೇಳಿ ಬೇಗ, ಮಲಗಿದ್ದು ಸಾಕು, ಎದೇಳಿ. ದ ವೇಕನಿಂಗ್ ಸ್ಕೈಸ್ ಪ್ರೇ ಟು ದ ಮಾರ್ನಿಂಗ್ ಲೈಟ್. ಸೊ ವೇಕ್ ಅಂದ್ರೆ ಏನು, ಎಚ್ಚರ ಆಗೋದು ಅಲ್ವಾ, ಅವೇಕ್ ಅಂತ ಹೇಳ್ತಾರಲ್ಲ. ವೇಕನಿಂಗ್ ಸ್ಕೈಸ್ ಅಂದ್ರೆ ಸ್ಕೈ, ಆಕಾಶ ಎಚ್ಚರಗೊಳ್ಳುತ್ತಿದೆ ಅಂದ್ರೆ ಅರ್ಥ ಏನು, ಬೆಳಿಗ್ಗೆ ಆಗಕ್ಕೆ ಬರ್ತಾ ಚೂರು. ಈಗ ನೀವು ನೋಟಿಸ್ ಮಾಡಿರ್ಬೇಕು, ಬೆಳಿಗ್ಗೆ 5 ಗಂಟೆ 5:10 ಹೆಂಗಿರುತ್ತೆ, ಕತ್ಲೆ ಇದ್ದಿದ್ದು ಒಂಚೂರು ಲೈಟಾಗಿ ಆಕಾಶದಲ್ಲಿ ಬೆಳಕಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬೆಳಿಗ್ಗೆ ಆಗೋದಕ್ಕೆ, ಸೂರ್ಯ ಹುಟ್ಟೋಕೆ ಮುಂಚೆನೆ ಚೂರು ಬೆಳ್ಳಗೆ ಆಕಾಶ ಬೆಳ್ಳಗಾಗುತ್ತಲ್ಲ, ಅದನ್ನ ಇವನು ನೋಟಿಸ್ ಮಾಡಿ ಹೇಳ್ತಾನೆ, ರೈಸ್ ಬ್ರದರ್ಸ್ ರೈಸ್, ದ ವೇಕನಿಂಗ್ ಸ್ಕೈಸ್ ಪ್ರೇ ಟು ದ ಮಾರ್ನಿಂಗ್ ಲೈಟ್. ಈ ಆಕಾಶ ವೇಕ್, ಎಚ್ಚರ ಆಗ್ತಾ ಇದೆ, ಎಚ್ಚರಾಗಿ ಏನ್ ಮಾಡ್ತಾ ಇದೆ, ಪ್ರೇ ಮಾಡ್ತಾ ಇದೆ ಅಂದ್ರೆ ಒಂದು ಏನು ಪೂಜೆ ಮಾಡೋದಕ್ಕೆ, ಒಂದು ಪ್ರೇಯರ್ ಮಾಡೋದಕ್ಕೆ, ಒಂದು ಪ್ರಾರ್ಥನೆ ಮಾಡ್ತಾ ಇದೆ. ಯಾರಿಗೆ, ಮಾರ್ನಿಂಗ್ ಲೈಟ್ಗೆ. ಬೆಳಗಿನ ಬೆಳಕು ಅಂದ್ರೆ ಯಾರು, ಸೂರ್ಯ. ಇನ್ನೇನು ಸೂರ್ಯ ಹುಟ್ಟತಾನೆ, ಅದಕ್ಕೆ ಆಕಾಶ ಕೂಡ ಪ್ರೇಯರ್ ಮಾಡೋಕ್ಕೆ ರೆಡಿ ಆಗ್ತಾ ಇದೆ. ಸೊ ನೀವು ಕೂಡ ಬೆಳಿಗ್ಗೆ ಬೇಗ ಎದ್ದು ಬಿಡಿ, ಬೇಗ ಎದ್ದಾಳಿ ಅಂತ ಹೇಳ್ತಾರೆ. ಎದ್ದು ಏನ್ ಮಾಡ್ಬೇಕು ನೋಡಿ, ದ ವಿಂಡ್ ಲೈಸ್ ಅಸ್ಲೀಪ್ ಇನ್ ದ ಆರ್ಮ್ಸ್ ಆಫ್ ದ ಡಾನ್ ಲೈಕ್ ಅ ಚೈಲ್ಡ್ ದಟ್ ಹ್ಯಾಸ್ ಕ್ರೈಡ್ ಆಲ್ ನೈಟ್. ಸೊ ತುಂಬಾ ಬ್ಯೂಟಿಫುಲ್ ಆದ ಇಮೇಜ್ ಅನ್ನ, ಒಂದು ಕಂಪ್ಯಾರಿಸನ್ ಅನ್ನ ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ. ದ ವಿಂಡ್ ಲೈಸ್ ಅಸ್ಲೀಪ್ ಇನ್ ದ ಆರ್ಮ್ಸ್ ಆಫ್ ದ ಡಾನ್. ಈಗ ನೀವು ಸಮುದ್ರ ತೀರದಲ್ಲಿ ನೋಡಿರ್ಬೇಕು, ಸಮುದ್ರ ರಾತ್ರಿ ಹೊತ್ತು ತುಂಬಾ ಗಲಾಟೆ ಇರುತ್ತೆ ಸಮುದ್ರದಲ್ಲಿ. ಓ ಅಂತ ಅಲೆ, ತುಂಬಾ ಸೌಂಡು, ಅಲೆಗಳು ಜೋರಾಗಿ ಹೊಡಿತಾ ಇರ್ತವೆ, ಸೌಂಡ್ ಜಾಸ್ತಿ ಇರುತ್ತೆ. ಅದೇ ನೀವು ಬೆಳಿಗ್ಗೆ 5:30ಗೆ ಹೋಗಿ ಅದೇ ಸಮುದ್ರ ತೀರಕ್ಕೆ, ಅದೇ ಜಾಗದಲ್ಲಿ ಸೈಲೆಂಟ್ ಆಗಿರುತ್ತೆ, ಅಲೆಗಳು ಜಾಸ್ತಿ ಇರೋದಿಲ್ಲ, ಗಲಾಟೆ ಇರೋದಿಲ್ಲ, ಗಾಳಿ ಕಡಿಮೆ ಇರುತ್ತೆ. ಅದೇ ರಾತ್ರಿ ಹೊತ್ತು ತುಂಬಾ ಜೋರು ಗಾಳಿ ಬೀಸುತ್ತೆ. ಅದು ಸಮುದ್ರದಲ್ಲಿ ನಡೆಯೋ ಒಂದು ಪ್ರಕ್ರಿಯೆ.
ಅದಕ್ಕೆ ಈಗ ಅವನು ಹೇಳ್ತಾ ಇದ್ದಾನೆ, ಗಾಳಿ ಈಗ ರಾತ್ರಿ ಎಲ್ಲ ಗಲಾಟೆ ಮಾಡಿದ ಗಾಳಿ ಈಗ ಮಲ್ಕೊಂಬಿಟ್ಟಿದೆ. ಒಂದು ಮಗು ಗಾಳಿನ ವಿಂಡ್ನ ಒಂದು ಮಗುಗೆ ಹೋಲಿಸ್ತಾನೆ. ಮಕ್ಕಳು ಹೆಂಗೆ ರಾತ್ರಿ ಎಲ್ಲ ಅಳೋ ಮಕ್ಕಳು ಬೆಳಗ್ಗೆ ಆದ ತಕ್ಷಣ ಹಂಗೆ ಮಲ್ಕೊಂಡ್ಬಿಡ್ತವೆ, ನಿದ್ದೆ ಮಾಡ್ಬಿಡ್ತವೆ. ಸೊ ಆ ಥರ ಗಾಳಿನ ಮಗುಗೆ ಹೋಲಿಸ್ತಾ ಇದ್ದಾನೆ. ನೋಡಿ ಏನು ಹೇಳ್ತಾನೆ, ದ ವಿಂಡ್ ಲೈಸ್ ಅಸ್ಲೀಪ್ ಇನ್ ದ ಆರ್ಮ್ಸ್ ಆಫ್ ದ ಡಾನ್ ಲೈಕ್ ಅ ಚೈಲ್ಡ್ ದಟ್ ಹ್ಯಾಸ್ ಕ್ರೈಡ್ ಆಲ್ ನೈಟ್. ರಾತ್ರಿ ಎಲ್ಲ ಹತ್ತ ಮಗು ಬೆಳಿಗ್ಗೆ ಆರ್ಮ್ಸ್ ಆಫ್ ದ ಡಾನ್, ಡಾನ್ ಅಂದರೆ ಬೆಳಗಿನ ಜಾವ, ಬೆಳಗಿನ ಜಾವ ಅದ ಒಂದು ಮಡಿಲಲ್ಲಿ ಮಗು ಮಲ್ಕೊಂಡಂಗೆ ಗಾಳಿ ಮಲ್ಕೊಂಬಿಟ್ಟಿದೆ. ಅಂದರೆ ಗಾಳಿ ಇಲ್ಲ, ಗಲಾಟೆ ಇಲ್ಲ, ಸಮುದ್ರ ಶಾಂತವಾಗಿದೆ. ಈಗ ನಾವು ಮೀನು ಹಿಡಿಯೋಕ್ಕೆ ಬೋಟನ್ನು ತಗೊಂಡೋಗೋಣ ಬನ್ನಿ ಅಂತ. ಕಮ್ ಲೆಟ್ ಅಸ್ ಗ್ಯಾದರ್ ಅವರ್ ನೆಟ್ಸ್ ಫ್ರಮ್ ದ ಶೋರ್ ಅಂಡ್ ಸೆಟ್ ಅವರ್ ಕ್ಯಾಟಮರನ್ಸ್ ಫ್ರೀ. ಹೇಳ್ತಾನೆ ನೋಡಿ, ಕಮ್ ಬನ್ನಿ. ಮೀನುಗಾರ ಬೇರೆ ಮೀನುಗಾರರಿಗೆ ಹೇಳ್ತಾ ಇರೋದು, ಕಮ್ ಲೆಟ್ ಅಸ್ ಗ್ಯಾದರ್ ಅವರ್ ನೆಟ್ಸ್ ಫ್ರಮ್ ದ ಶೋರ್. ಆ ಶೋರಿಂದ ಅಂದರೆ ತೀರದಿಂದ, ಆ ಬೀಚ್ನಿಂದ ನಮ್ಮ ನೆಟ್ಗಳನ್ನು, ಬಲೆಗಳನ್ನು, ಮೀನು ಹಿಡಿಯೋ ಬಲೆನ ತಗೊಳ್ಳೋಣ. ಅಂಡ್ ಸೆಟ್ ಅವರ್ ಕ್ಯಾಟಮರಾನ್ಸ್ ಫ್ರೀ. ಕ್ಯಾಟಮರಾನ್ ಅಂದರೆ ಮರದಲ್ಲಿ ಮಾಡಿರೋ ಚಿಕ್ಕ ಚಿಕ್ಕ ಬೋಟ್ಗಳು, ದೊಡ್ಡ ದೊಡ್ಡ ಬೋಟ್ ಅಲ್ಲ, ಈಗಿನ ಕಾಲದ ಒಂದು ಮೋಟರ್ ಬೋಟ್ಸ್ ಅಲ್ಲ. ಆ ಕಾಲದಲ್ಲಿ ಕೈಯಲ್ಲಿ ಹುಟ್ಟು ಹಾಕ್ಕೊಂಡು ಮೀನು ಹಿಡಿಯೋಕ್ಕೆ ಹೋಗ್ತಾ ಇದ್ರು. ಆ ಥರದ ಒಂದು ಮರದ ಬೋಟ್ಗಳು ಕ್ಯಾಟಮರಾನ್. ಸೊ ಕ್ಯಾಟಮರಾನ್ಗಳನ್ನು, ಕಟ್ಟಿರೋ ಕ್ಯಾಟಮರಾನ್ ಬೋಟ್ಗಳನ್ನು ಬಿಚ್ಚಿ ಬಲೆ ತಗೊಳ್ಳಿ, ನಡೀರಿ ಮೀನು ಹಿಡಿಯೋಕೆ ಹೋಗೋಣ ಅಂತ ಕರೆದ. ಬೆಳಿಗ್ಗೆ ಆಗಿದೆ, ನಡೀರಿ. ನೆಕ್ಸ್ಟ್ ಲೈನ್ ನೋಡಿ, ಟು ಕ್ಯಾಪ್ಚರ್ ದ ಲೀಪಿಂಗ್ ವೆಲ್ತ್ ಆಫ್ ದ ಟೈಡ್ಸ್ ಫಾರ್ ವಿ ಆರ್ ದ ಕಿಂಗ್ಸ್ ಆಫ್ ದ ಸೀ. ಸೊ ಎಲ್ಲಿಗೆ ಹೋಗಬೇಕು? ಸಮುದ್ರಕ್ಕೆ ಬಲೆ ತಗೊಂಡು, ಮೀನು ಬೋಟ್ ತಗೊಂಡು, ಟು ಕ್ಯಾಪ್ಚರ್ ದ ಲೀಪಿಂಗ್ ವೆಲ್ತ್ ಆಫ್ ದ ಟೈಡ್. ಸೊ ಲೀಪಿಂಗ್ ಅಂದರೆ ಜಂಪಿಂಗ್ ಅಂತ. ಜಂಪ್ ಮಾಡುವ ವೆಲ್ತ್, ದುಡ್ಡು ಅಂದರೆ ಯಾವುದದು? ಮೀನು. ಮೀನುಗಳು ಹಿಂಗೆ ಹಿಂಗೆ ನೀರಿನಿಂದ ಮೇಲೆ ಜಂಪ್ ಮಾಡ್ತಿರುತ್ತಲ್ಲ, ಆ ಥರ ಲೀಪಿಂಗ್ ವೆಲ್ತ್ ಅಂತಂದರೆ ಇಲ್ಲಿ ಮೀನು. ಆ ಮೀನುಗಳನ್ನು ಹಿಡಿಯೋಕ್ಕೆ ಹೋಗೋಣ ಬನ್ನಿ ಅಂತಾನೆ. ಲೀಪಿಂಗ್ ವೆಲ್ತ್ ಆಫ್ ದ ಟೈಡ್ ಫಾರ್ ವಿ ಆರ್ ದ ಕಿಂಗ್ಸ್ ಆಫ್ ದ ಸಿ. ಸೊ ನಾವು ಯಾರು? ನಾವು ಆರ್ಡಿನರಿ ಮೀನುಗಾರರಲ್ಲ, ವಿ ಆರ್ ದ ಕಿಂಗ್ಸ್ ಆಫ್ ದ ಸಿ. ಸಮುದ್ರದ ಮಹಾರಾಜರು ನಾವು, ಸಮುದ್ರದ ರಾಜರು ನಾವು ಅಂತ ಹೇಳಿ ಒಂದು ಇದಾಗಿ ಖುಷಿಯಿಂದ ಹೇಳ್ತಾನೆ. ಅವರೆಲ್ಲ ಮೀನು ಹಿಡಿಯೋಕ್ಕೆ ಹೊರಟರು. ನೆಕ್ಸ್ಟ್ ನೋಡಿ, ನೋ ಲಾಂಗರ್ ಡಿಲೇ ಲೆಟ್ ಅಸ್ ಹೇಸ್ಟನ್ ಅವೇ ಇನ್ ದ ಟ್ರ್ಯಾಕ್ ಆಫ್ ದ ಸೀಗಲ್ಸ್ ಕಾಲ್. ಸೊ ನೆಕ್ಸ್ಟ್ ನೋಡಿ, ಅವ್ರಿಗೆ ಒಂದೊಂದು ಅವರ ಲೈಫ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಪೊಯೆಟು. ಈಗ ನೋಡಿ, ನೆಕ್ಸ್ಟ್ ಎರಡನೇ ಭಾಗದ ಪಾರ್ಟ್ನಲ್ಲಿ ಏನು ಹೇಳ್ತಾರೆ, ನೋ ಲಾಂಗರ್ ಡಿಲೇ ಮಾಡಬೇಡಿ, ನೀವು ಲೇಟ್ ಮಾಡಬಾರ್ದು. ಯಾಕೆಂದರೆ ಇನ್ನೂ ಕತ್ಲೆ ಇರೋ ಹಂಗೆ ಹೋಗ್ಬಿಟ್ಟು ಬೇಗ ಬೆಳಗ್ಗಿನ ಜಾವನೆ ಹೋಗಿ ಮೀನು ಹಿಡಿಬೇಕು, ಆವಾಗಲೇ ಬೇಗ ಮೀನುಗಳು ಸಿಗುತ್ತೆ. ನೋ ಲಾಂಗರ್ ಡಿಲೇ ಲೆಟ್ ಅಸ್ ಹೇಸ್ಟನ್ ಅವೇ ಇನ್ ದ ಟ್ರ್ಯಾಕ್ ಆಫ್ ದ ಸೀಗಲ್ಸ್ ಕಾಲ್. ಸೊ ಸೀಗಲ್ ಕರಿತಾ ಇದ್ದಾವೆ, ಸೀಗಲ್ ಕರೆದಿರೋ ಜಾಗದಲ್ಲಿ ನಾವು ಬೇಗ ಹೋಗೋಣ ಅಂತಾನೆ. ಸೀಗಲ್ ಅಂದರೆ ಏನು? ಸಮುದ್ರದ ಹಕ್ಕಿ, ಗಲ್ಸ್ ಅಂತ ಇರುತ್ತೆ. ಅವು ಕೂಗ್ತಾ ಕೂಗ್ತಾ ಹಾರ್ತವೆ. ಅವು ಒಂಥರ ಸಮುದ್ರ ಮೀನುಗಾರರಿಗೂ ಸಮುದ್ರದ ಈ ಸೀಗಲ್ಗಳಿಗೂ ಒಂದು ರೀತಿ ಸಂಬಂಧ ಇರುತ್ತೆ. ಅಂದರೆ ಈ ಹಕ್ಕಿಗಳು ಎಲ್ಲಿ ಮೀನಿದೆ ಮೊದಲೇ ಅವು ಗೊತ್ತಿರುತ್ತೆ, ಅವು ಆ ಕಡೆಗೆ ಹಾರ್ಕೊಂಡು ಹೋಗ್ತವೆ. ಅವಾಗ ಈ ಬೋಟಲ್ಲಿ ಫಿಶರ್ಮನ್ನು ಆ ಹಕ್ಕಿ ಹಾರೋ ಜಾಗಕ್ಕೆ ಹೋದರೆ ಅಲ್ಲಿ ಜಾಸ್ತಿ ಮೀನಿರುತ್ತೆ, ಅವ್ರು ಹಿಡ್ಕೊತಾರೆ. ಒಂದಷ್ಟು ಮೀನುಗಳನ್ನು ಹಕ್ಕಿಗಳಿಗೆ ಕೊಡ್ತಾರೆ ತಿನ್ನೋದಕ್ಕೆ. ಆ ಥರ ಅವು ಅಭ್ಯಾಸ ಮಾಡ್ಕೊಂಡಿರ್ತವೆ. ಎಲ್ಲಿ ಮೀನಿದೆ ಅಂತ ಮೊದಲೇ ಅವು ಹಾರಾಡ್ಕೊಂಡು ಹೋಗಿ ನೋಡ್ಕೊಂಡು ಬಂದು ಆ ಫಿಶರ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತವೆ. ಅಷ್ಟು ಬುದ್ಧಿ ಇರುತ್ತೆ ಅವಕ್ಕೆ. ಸೊ ಅದಕ್ಕೆ ಹೇಳ್ತಾನೆ, ಆ ಸೀಗಲ್ಗಳು ನಮ್ಮನ್ನು ಕರೀತಾ ಇದ್ದಾವೆ, ಬನ್ನಿ ಹೋಗೋಣ ಅಂತ. ನೆಕ್ಸ್ಟ್ ಲೈನ್ ನೋಡಿ, ದ ಸೀ ಈಸ್ ಅವರ್ ಮದರ್, ದ ಕ್ಲೌಡ್ ಈಸ್ ಅವರ್ ಬ್ರದರ್, ದ ವೇವ್ಸ್ ಆರ್ ಅವರ್ ಕಾಮ್ರೇಡ್ಸ್ ಆಲ್. ಸೊ ಹೇಳ್ತಾನೆ ನೋಡಿ, ಸೀ ಈಸ್ ಅವರ್ ಮದರ್. ಈ ಸಮುದ್ರ ಇದೆಯಲ್ಲ, ಇದೇನಿದು? ನಮ್ಮ ತಾಯಿ. ನಾವು ಈ ಸಮುದ್ರ ಇಷ್ಟು ದೊಡ್ಡದಿದೆ ಅಂತ ಹೆದರ್ಕೊಳ್ಳಂಗಿಲ್ಲ. ಸೀ ಈಸ್ ಅವರ್ ಮದರ್, ಸಮುದ್ರ ನಮ್ಮ ತಾಯಿ. ದ ಕ್ಲೌಡ್ ಈಸ್ ಅವರ್ ಬ್ರದರ್, ಈ ಮೋಡಗಳಿದೆಯಲ್ಲ, ಆಕಾಶದಲ್ಲಿ ಇರೋ ಮೋಡ, ಅದೇನದು? ಅದು ನಮ್ಮ ಬ್ರದರ್ಸ್ ಇದ್ದಂಗೆ, ಸೋದರರು. ದ ವೇವ್ಸ್ ಆರ್ ಅವರ್ ಕಾಮ್ರೇಡ್ಸ್ ಆಲ್, ಅಲೆಗಳಿದೆಯಲ್ಲ ವೇವ್ಸ್, ಏನದು? ಅದು ನಮ್ಮ ಕಾಮ್ರೇಡ್ಸ್ ಅಂದರೆ ಫ್ರೆಂಡ್ಸ್, ಅದು ನಮ್ಮ ಫ್ರೆಂಡ್ಸ್. ಸಿ ಈಸ್ ಅವರ್ ಮದರ್, ಸಮುದ್ರನೇ ನಮ್ಮ ತಾಯಿ.
ಮೋಡಗಳೇ ನಮ್ಮ ಬ್ರದರ್ಸ್, ಸಹೋದರರು. ವೇವ್ಸ್, ಅಲೆಗಳಿದೆಯಲ್ಲ, ಅಲೆಗಳೇ ನಮ್ಮ ಸ್ನೇಹಿತರು ಅಂತ ಹೇಳ್ತಾನೆ. ಸೊ ಎದುರ್ಕೊಳ್ಳಂಗಿಲ್ಲ, ನಾವು ಧೈರ್ಯವಾಗಿ ಹೋಗೋಣ ಮೀನ್ ಹಿಡಿಯಕ್ಕೆ. ನೆಕ್ಸ್ಟ್ ಲೈನ್, ವಾಟ್ ದೋ ವಿ ಟಾಸ್ ಅಟ್ ದ ಫಾಲ್ ಆಫ್ ದ ಸನ್, ವೇರ್ ದ ಹ್ಯಾಂಡ್ ಆಫ್ ದ ಸಿ ಗಾಡ್ ರೈಸ್. ಸೊ ವಾಟ್ ದೋ, ಆದರೆ ಏನಂತೆ ಅಂತ, ಅಂದ್ರೆ ಎಲ್ಲಿಗೆ ನಾವೆಷ್ಟು ಡೀಪ್ ಆಗಿ ಸಮುದ್ರದ ಒಳಗಡೆ ಹೋದ್ರು ಏನಂತೆ ಅಂತ ಹೇಳ್ತಾನೆ. ನೋಡಿ, ವಾಟ್ ದೋ ವಿ ಟಾಸ್ ಅಟ್ ದ ಫಾಲ್ ಆಫ್ ದ ಸನ್, ವೇರ್ ದ ಹ್ಯಾಂಡ್ ಆಫ್ ದ ಸಿ ಗಾಡ್ ಡ್ರೈವ್ಸ್. ಸಿ ಗಾಡ್, ಸಮುದ್ರದ ದೇವರು ನಮ್ಮನ್ನ ಎಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾನೋ ಅಲ್ಲಿಗೆ ಹೋಗೋಣ. ಎಲ್ಲಿಗೆ? ದ ಫಾಲ್ ಆಫ್ ದ ಸನ್ ಅಂದ್ರೆ ಸೂರ್ಯ ಮುಳುಗುವ ಜಾಗ. ಅಂದ್ರೆ ಸೂರ್ಯ ಮುಳುಗೋ ಜಾಗ ಅಂದ್ರೆ ಏನು, ಈಗ ಸಂಜೆ ಹೊತ್ತು ನೋಡಿದ್ರೆ ಸೂರ್ಯ ನೀರಿನ ಒಳಗಡೆ ಮುಳುಗೋ ತರ ಬೀಚಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಾಣಿಸುತ್ತೆ. ಅಂದ್ರೆ ತುಂಬಾ ದೂರ ಅಂತ ಅಷ್ಟೇ ಅರ್ಥ ಇಲ್ಲಿ. ಸೊ ಬೀಚ್ನಿಂದ, ಶೋರಿಂದ, ಶೋರಿಂದ ತುಂಬಾ ದೂರಕ್ಕೆ ನಾವು ಹೋಗೋಣ. ಸಮುದ್ರದ ದೇವರು ನಮ್ಮನ್ನ ಎಲ್ಲಿಗೆ ಡ್ರೈವ್ ಮಾಡ್ತಾನೆ, ಅಂದ್ರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ ನಾವು ಬೋಟನ್ನು ತಗೊಂಡು ಹೋಗೋಣ ಅಂತ. ಸೊ ಆದ್ರೆ ಏನು, ನಾವು ಎಷ್ಟು ದೂರ ಹೋದ್ರೇನು ಅಂದ್ರೆ, ನಾವು ಸಮುದ್ರದ ಆಳವಾಗಿ ಅಂದ್ರೆ ಒಳಗಡೆಗಲ್ಲ, ಆ ದೂರಕ್ಕೆ ಎಷ್ಟು ದೂರ ಹೋದ್ರೆ ಏನು, ನಾವು ಏನು ಎದುರ್ಕೊಳ್ಳಲ್ಲ, ಹೋಗ್ತೀವಿ ಅಂತಾನೆ. ಯಾಕೆ ಎದುರ್ಕೊಳ್ಳಲ್ಲ? ನೆಕ್ಸ್ಟ್ ಲೈನಲ್ಲಿ ಅದಕ್ಕೆ ಕಾರಣವನ್ನ ಕೊಡ್ತಾನೆ. ನೋಡಿ ಏನ್ ಹೇಳ್ತಾನೆ. ಹಿ ಹೂ ಹೋಲ್ಡ್ಸ್ ದ ಸ್ಟಾರ್ಮ್ ಬೈ ದ ಹೇರ್ ವಿಲ್ ಹೈಡ್ ಇನ್ ಹಿಸ್ ಬ್ರೆಸ್ಟ್ ಅವರ್ ಲೈವ್ಸ್. ಸೊ ನೋಡಿ, ಈ ಸೆಕೆಂಡ್ ಸ್ಟ್ಯಾನ್ಸಾದಲ್ಲಿ ಲಾಸ್ಟ್ ಲೈನಲ್ಲಿ ಹೇಳ್ತಾನೆ, ಹಿ ಹೂ ಹೋಲ್ಡ್ಸ್ ದ ಸ್ಟಾರ್ಮ್ ಬೈ ದ ಹೇರ್ ವಿಲ್ ಹೈಡ್ ಇನ್ ಹಿಸ್ ಬ್ರೆಸ್ಟ್ ಅವರ್ ಲೈವ್ಸ್. ಅವನು ಅಂದ್ರೆ ಯಾರು? ಸಮುದ್ರದ ದೇವರು. ಅವನು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾನೆ. ಸೊ ಅವನು ಸ್ಟಾರ್ಮ್ ಅಂದ್ರೆ ಏನು? ಬಿರುಗಾಳಿ ಅದು ಇದು ಏನೇನೋ ಬರ್ತಾವಲ್ಲ, ಕತ್ತರಿನ ಅದು ಇದು ಅಂತ ಏನೇನೋ ಹೆಸರಿಟ್ಟಿದಾರಲ್ಲ, ಆ ಬಿರುಗಾಳಿಗಳು ಬಂದು ಏನ್ ಮಾಡ್ತವೆ, ಈ ಸಮುದ್ರಕ್ಕೆ ಹೋಗ್ಬೇಡಿ ಅಂತ ಎಲ್ಲ ಟಿವಿನಲ್ಲಿ ಪೇಪರ್ನಲ್ಲಿ ಅನೌನ್ಸ್ ಆಗೋದಿಲ್ವಾ? ಇನ್ನು ಬಿರುಗಾಳಿ ಬೀಸ್ತಾ ಇರುತ್ತೆ, ಒಂದು ಚಂಡಮಾರುತ ಬರ್ತಾ ಇದೆ, ಸಮುದ್ರಕ್ಕೆ ಯಾರು ಮೀನುಗಾರರು ಇಳಿಬಾರ್ದು, ಹಂಗೆ ಹಿಂಗೆ ಅಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅಲ್ವಾ? ಆದ್ರೆ ಇವನು ಹೇಳ್ತಾನೆ, ಈ ಸ್ಟಾರ್ಮ್, ಈ ಬಿರುಗಾಳಿ ನಮ್ಮನ್ನ ಏನು ಮಾಡೋದಿಲ್ಲ, ಮೀನುಗಾರರನ್ನ ನಮ್ಮನ್ನ. ಯಾಕೆ? ಆ ಸಮುದ್ರದ ದೇವರು ಬಿರುಗಾಳಿನ ಜುಟ್ಟಿಡಿದು ನಿಲ್ಲಿಸ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಅವರ ಅದು ಸ್ಟಾರ್ಮ್ ಬೈ ದ ಹೇರ್, ಕೂದ್ಲಿಡಿತಾನಂತೆ. ಬಿರುಗಾಳಿಯಿಂದ ಒಂದು ಒಂದು ಹೆಣ್ಣು ರಾಕ್ಷಸಿ ಅನ್ನೋ ತರ ಕಂಪೇರ್ ಮಾಡ್ತಾನೆ. ಅದರ ಕೂದಲನ್ನ ಹಿಡಿದು ಜುಟ್ಟು ಹಿಡ್ಕೊಂಡು ಅದನ್ನ ಕಂಟ್ರೋಲ್ ಮಾಡಿ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾನೆ. ನಾವು ಚಿಕ್ಕ ಬೋಟ್ನಲ್ಲಿ ಬಂದಿದ್ರು ಕೂಡ ಬಿರುಗಾಳಿ ನಮ್ಮನ್ನ ಏನು ಮಾಡದೇ ಇರೋ ತರ ಸಮುದ್ರ ದೇವರು ಅದರ ಜುಟ್ಟಿಡಿದು ಕಂಟ್ರೋಲ್ ಮಾಡ್ತಾನೆ ಅಂತ ಹೇಳ್ತಾನೆ. ಆಮೇಲೆ ಅದೇ ಲೈನ್ನಲ್ಲಿ ನೆಕ್ಸ್ಟ್ ನೋಡಿ, ವಿಲ್ ಹೈಡ್ ಇನ್ ಹಿಸ್ ಬ್ರೆಸ್ಟ್ ಅವರ್ ಲೈವ್ಸ್. ಆಮೇಲೆ ವಿಲ್ ಹೈಡ್ ಇನ್ ಹಿಸ್ ಬ್ರೆಸ್ಟ್ ಅವರ್, ನಮ್ಮನ್ನ, ನಮ್ಮ ಪ್ರಾಣ, ಲೈವ್ಸ್, ನಮ್ಮ ಜೀವನ, ನಮ್ಮ ಪ್ರಾಣವನ್ನ ಅವನ ಎದೆನಲ್ಲಿ ಇಟ್ಕೊಂಡು ಕಾಪಾಡ್ತಾನೆ. ಅಂದ್ರೆ ನಮ್ಮನ್ನ ಪ್ರೊಟೆಕ್ಟ್ ಮಾಡುವ ಜವಾಬ್ದಾರಿ ಯಾರ್ದು? ದಟ್ ಈಸ್ ದ ಡ್ಯೂಟಿ ಆಫ್ ದ ಸಿ ಗಾಡ್. ಸಿ ಗಾಡ್ ವಿಲ್ ಕಂಟ್ರೋಲ್ ದ ಸ್ಟಾರ್ಮ್ ಅಂಡ್ ವಿಲ್ ಪ್ರೊಟೆಕ್ಟ್ ಅವರ್ ಲೈಫ್. ನಮ್ಮ ಜೀವವನ್ನ ಕಾಪಾಡೋದು ಸಮುದ್ರ ದೇವರ ಹೊಣೆ, ಅವನ್ ಮಾಡ್ಕೊಂತಾನೆ. ಹಾಗಾಗಿ ನಾವು ಎದುರೋದಿಲ್ಲ ಅಂತ ಹೇಳ್ತಾರೆ. ಆಯ್ತಾ? ಸೊ 2 ಸ್ಟ್ಯಾನ್ಸ್ ಆಯ್ತು. ಈಗ ಥರ್ಡ್ ಸ್ಟ್ಯಾನ್ಸ್ ಆಗಿ ಬನ್ನಿ. ಸಿಂಪಲ್. ಈಗ ಅವರು ಮೀನ್ ಹಿಡಿದು ಅವರವ್ರ ಜೀವನ ಎಕ್ಸ್ಪ್ಲೇನ್ ಅಷ್ಟೇನೆ ಇದ್ದಾರೆ. ಮೊದಲನೇ ಫಸ್ಟ್ ಸ್ಟ್ಯಾನ್ಸ್ ದಲ್ಲಿ ಏನ್ ಮಾಡ್ತಾರೆ, ಎಲ್ಲ ಮ್ಯೂಟ್ ಮಾಡ್ಕೊಡ್ರಪ್ಪ. ಸೊ ಇಲ್ಲಿ ಫಸ್ಟ್ ಸ್ಟ್ಯಾನ್ಸದಲ್ಲಿ ಹೋಗೋಣ ಬನ್ನಿ ಮೀನ್ ಹಿಡಿಯೋಣ ಹಂಗೆ ಹಿಂಗೆ ಹೇಳಿದೆ. 2ನೇ ಸ್ಟ್ಯಾನ್ಸದಲ್ಲಿ ಅವ್ರಿಗೆ ಇರೋ ಕಷ್ಟ, ಸಮುದ್ರಕ್ಕೆ ಹೋದಾಗ ಅವ್ರಿಗೆ ಏನು ಡೇಂಜರ್ ಇದೆ, ಬಟ್ ಮತ್ತೆ ಆ ಡೇಂಜರ್ ಏನು, ಅವ್ರಿಗೆ ಏನು ಆಗೋದಿಲ್ಲ, ಅವ್ರನ್ನ ದೇವರು ಕಾಪಾಡ್ತಾನೆ ಅಂತ ಹೇಳ್ತಾನೆ. ಈಗ ಥರ್ಡ್ ಸ್ಟ್ಯಾನ್ಸದಲ್ಲಿ ಅವನು ಬೇರೆ ಒಂದು ಇದನ್ನ ಹೇಳ್ತಾ ಇದ್ದಾನೆ. ಅವರು ಮೀನುಗಾರರು ಸಮುದ್ರಕ್ಕೆ ಹೋದವರು ವಾಪಸ್ ಬರ್ತಾರೆ. ಸೊ ಅವರು ವಾಪಸ್ ಬರುವಾಗ ಅವ್ರಿಗೆ ಯಾಕೆ ಅವರು ಮನೆಯನ್ನ ನೆನ್ಸ್ಕೊಂತಾರೆ. ಅವರ ಒಂದು ಹಳ್ಳಿ, ಸಮುದ್ರ ತೀರದಲ್ಲಿರೋ ಮೀನುಗಾರರ ಹಳ್ಳಿ, ಅಲ್ಲಿನ ಬೀಚು, ಅದನ್ನ ನೆನ್ಸ್ಕೊಂಡು ಸಮುದ್ರದಿಂದ ಖುಷಿಯಾಗಿ ಬೋಟ್ ತಗೊಂಡು ವಾಪಸ್ಸು ಅವರ ಊರಿಗೆ ಬರ್ತಾರೆ. ಅದನ್ನ ಲಾಸ್ಟ್ ಸ್ಟ್ಯಾನ್ಸದಲ್ಲಿ ಹೇಳ್ತಾನೆ. ನೋಡಿ, ಥರ್ಡ್ ಸ್ಟ್ಯಾನ್ಸ, ಲಾಸ್ಟ್ ಸ್ಟ್ಯಾನ್ಸ. ಸ್ವೀಟ್ ಈಸ್ ದ ಶೇಡ್ ಆಫ್ ದ ಕೋಕೋನಟ್ ಗ್ಲೇಡ್ ಅಂಡ್ ದ ಸೆಂಟ್ ಆಫ್ ದ ಮ್ಯಾಂಗೋ ಗ್ರೋವ್. ಸೊ ಏನ್ ಹೇಳ್ತಾನೆ, ಸ್ವೀಟ್ ಈಸ್ ದ ಶೇಡ್ ಆಫ್ ದ ಕೋಕೋನಟ್ ಗ್ಲೇಡ್. ಸೊ ತೆಂಗಿನ ಮರದ ನೆರಳು ಇದೆಯಲ್ಲ, ಅದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಎಲ್ಲ
ಬೀಚಲ್ಲೂ ತೆಂಗಿನ ಮರ ಇದ್ದೇ ಇರುತ್ತೆ, ಸ್ಪೆಷಾಲಿಟಿ ಅದು. ತೆಂಗಿನ ಮರಗಳು ಬೀಚ್ನಲ್ಲಿ ಉಪ್ಪು ನೀರಿನಲ್ಲೇ ಬೆಳೀತವೆ. ಆ ತೆಂಗಿನ ಮರದ ನೆರಳು ಎಷ್ಟು ಚೆನ್ನಾಗಿರುತ್ತಲ್ಲ, ಆ ಮರಳಿನ ಮೇಲೆ ಬೆಳೆದಿರೋ ತೆಂಗಿನ ಮರದ ನೆರಳು. ಸ್ವೀಟ್ ಈಸ್ ದ ಶೇಡ್ ಆಫ್ ದ ಕೋಕೋನಟ್ ಗ್ಲೇಡ್ ಅಂಡ್ ದ ಸೆಂಟ್ ಆಫ್ ದ ಮ್ಯಾಂಗೋ ಗ್ರೋವ್. ಆಮೇಲೆ ಮಾವಿನ ತೋಪು, ಅದು ಕೂಡ ಅಲ್ಲಿ ಬೀಚ್ನಲ್ಲಿ ಇದೆ. ಆ ಮಾವಿನ ತೋಪಿನ ಘಮಲು, ಸೆಂಟು, ಮಾವಿನ ಮರದ ಎಲೆ ಸೆಂಟ್ ಇದೆಯಲ್ಲ, ಘಮ್ ಅಂತ ಬರ್ತಾ ಇರುತ್ತಲ್ಲ, ಎಲೆನೆ. ಸೊ ಅದು ಎಷ್ಟು ಚೆನ್ನಾಗಿರುತ್ತೆ. ತೆಂಗಿನ ಮರದ ನೆರಳು, ಮಾವಿನ ಮರಗಳ ಸೆಂಟು ಅಷ್ಟು ಚೆನ್ನಾಗಿರುತ್ತೆ ಅಂತಾನೆ. ಆಮೇಲೆ ಅಂಡ್ ಸ್ವೀಟ್ ಆರ್ ದ ಸ್ಯಾಂಡ್ಸ್ ಅಟ್ ದ ಫುಲ್ ಆಫ್ ದ ಮೂನ್ ವಿತ್ ದ ಸೌಂಡ್ ಆಫ್ ದ ವಾಯ್ಸಸ್ ವಿ ಲವ್. ಆಮೇಲೆ ಸೊ ಸಮುದ್ರದಿಂದ ವಾಪಸ್ಸು ಭೂಮಿಯ ಮೇಲಕ್ಕೆ, ನೆಲದ ಮೇಲೆ ಯಾಕೆ ಬರಬೇಕು? ಒಂದು ಫಸ್ಟ್ ಲೈನಲ್ಲಿ ಹೇಳ್ತಾನೆ, ತೆಂಗಿನ ಮರದ ನೆರಳು, ಮಾವಿನ ಮರದ ಸ್ಮೆಲ್ಲು, ಗಮಲು. ಆಮೇಲೆ ಇನ್ನೇನಿದೆ ಅವರಿಗೆ ಅಟ್ರಾಕ್ಷನ್, ಮತ್ತೆ ವಾಪಸ್ ಊರಿಗೆ ಬರುವಂತ ಅಟ್ರಾಕ್ಷನ್. ಅಂಡ್ ಸ್ವೀಟ್ ಆರ್ ದ ಸ್ಯಾಂಡ್ಸ್ ಎಟ್ ದ ಫುಲ್ ಆಫ್ ದ ಮೂನ್. ಸೊ ಈ ರಾತ್ರಿ ಹೊತ್ತು, ರಾತ್ರಿ ಹೊತ್ತು ಚಂದ್ರ ಹುಟ್ಟಿರುವಾಗ, ಫುಲ್ ಮೂನ್, ಸೊ ಹುಣ್ಣಿಮೆಯ ಟೈಮ್ನಲ್ಲಿ ಬೀಚ್ನಲ್ಲಿ ಎಷ್ಟು ಚೆನ್ನಾಗಿರುತ್ತೆ. ಸೊ ಬೀಚಲ್ಲಿ ಬೆಳಗ್ಗೆ ಹೊತ್ತು ಅಷ್ಟೇನೇ ಇಲ್ಲ, ರಾತ್ರಿ ಹೊತ್ತು ಚಂದ್ರನ ಬೆಳಕಲ್ಲಿ ಆ ಬಿಳಿ ಮರಳಿನ ಮೇಲೆ ಬೆಳ್ಳಗೆ ಚಂದ್ರನ ಬೆಳಕು ಬಿದ್ದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಆಮೇಲೆ ವಿತ್ ದ ಸೌಂಡ್ ಆಫ್ ದ ವಾಯ್ಸಸ್ ವಿ ಲವ್. ಸೊ ಬರೀ ಚಂದ್ರನ ಬೆಳಕಲ್ಲ, ನಾವು ಲವ್ ಮಾಡುವಂತ ಮನುಷ್ಯರ ವಾಯ್ಸ್ ಕೂಡ ಇದೆ. ಧ್ವನಿ ಅಂದ್ರೆ ಮಾತಾಡೋದು. ಯಾರು? ಅವರ ಹೆಂಡತಿಯರ ಒಂದು ವಾಯ್ಸ್ ಕೂಡ ಅಲ್ಲಿ ಇರುತ್ತೆ. ಚಂದ್ರನ ಬೆಳಕು ಜೊತೆಗೆ ಅವರವರ ವಾಯ್ಸ್, ಅವರ ಲವ್ಡ್ ಒನ್ಸ್ ವಾಯ್ಸಸ್. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಅವರಿಗೆ ಸಮುದ್ರದಿಂದ ಬೀಚ್ನ ಮೇಲೆ ಬರೋದಕ್ಕೆ ಒಂದು ತುಂಬಾ ಸಂತೋಷ. ನೆಕ್ಸ್ಟ್ ಲೈನ್ ನೋಡಿ. ಬಟ್ ಸ್ವೀಟರ್ ಓ ಬ್ರದರ್ಸ್ ದ ಕಿಸ್ ಆಫ್ ದ ಸ್ಪ್ರೇ ಅಂಡ್ ದ ಡ್ಯಾನ್ಸ್ ಆಫ್ ದ ವೈಲ್ಡ್ ಫೋಮ್ಸ್ ಗ್ಲೀ. ಈ ಎರಡಕ್ಕಿಂತ ತೆಂಗಿನ ಮರದ ನೆರಳು, ಮಾವಿನ ಮರದ ಸ್ಮೆಲ್ಲು, ಚಂದ್ರ, ಅವರ ಲವ್ಡ್ ಒನ್ಸ್ ವಾಯ್ಸು, ಅದೆಲ್ಲದಕ್ಕಿಂತ ಇನ್ನೂ ಸ್ವೀಟರ್ ಏನು, ಇನ್ನೂ ಚೆನ್ನಾಗಿರೋದು. ಬಟ್ ಸ್ವೀಟರ್ ಓ ಬ್ರದರ್ಸ್ ಕಿಸ್ ಆಫ್ ದ ಸ್ಪ್ರೇ ಅಂಡ್ ದ ಡ್ಯಾನ್ಸ್ ಆಫ್ ದ ವೈಲ್ಡ್ ಫೋಮ್ಸ್ ಗ್ಲೀ. ಆ ಬೀಚ್ನಲ್ಲಿ ಫೋಮ್ ಅಂದ್ರೆ ಏನು? ನೊರೆ. ಬೀಚಲ್ಲಿ ನೀರಿನ ನೊರೆ ಬಂದ್ಬಿಟ್ಟು ಖುಷಿಯಾಗಿ ಹಿಂಗೆ ಬಂದು, ನೊರೆ ಬಿಳಿ ನೊರೆ ಬಂದು ಡ್ಯಾನ್ಸ್ ಮಾಡ್ತಾ ಇರುತ್ತೆ ನೋಡಿ. ಆಮೇಲೆ ಸಮುದ್ರದ ಆ ನೊರೆ ಬಂಡೆಗೆ ಹೊಡೆದು ಸಿಡಿದು ಆಚೆ ಇರೋರ್ಗ ಮೇಲೆ ಎರಚುತ್ತೆ ನೀರು. ಸೊ ಅದನ್ನ ಕಿಸ್ ಆಫ್ ದ ಸ್ಪ್ರೇ ಅಂತ ಹೇಳ್ತಾನೆ. ಸೊ ಅದು ಎಷ್ಟು ಚೆನ್ನಾಗಿರುತ್ತೆ. ಸೊ ಬಿಳಿ ನೊರೆ ಸಿಡಿದು ಬಂದು ಬೀಚಲ್ಲಿ ನಿಂತಿರೋರ ಮುಖಕ್ಕೆ ಹೊಡೆಯೋದನ್ನ, ಅದನ್ನ ಕಿಸ್ ಅಂತಾನೆ. ಸೊ ಅದೊಂದು ರೀತಿ ಸಮುದ್ರದ ಕಿಸ್ ಕೊಟ್ಟಂಗೆ ನಮ್ಮ ಕೆನ್ನೆಗೆ ಬಂದು ನೀರು ತಾಕಿದ್ರೆ. ಸೊ ಅಷ್ಟು ಎಷ್ಟು ಚೆನ್ನಾಗಿರುತ್ತೆ ಅದು, ಆ ಸಮುದ್ರದ ಬಿಳಿ ನೊರೆ. ಸೊ ಬ್ರದರ್ಸ್, ಇದು ಇನ್ನೂ ಚೆನ್ನಾಗಿದೆ, ಕಮ್ ಲೆಟ್ ಅಸ್ ಗೋ ಅಂಡ್ ಎಂಜಾಯ್ ಅಂತ ಹೇಳ್ತಾರೆ. ಸೊ ಲಾಸ್ಟ್ ಲೈನ್, ರೋ ಬ್ರದರ್ಸ್ ರೋ ಟು ದ ಎಡ್ಜ್ ಆಫ್ ದ ವರ್ಜ್ ವೇರ್ ದ ಲೋ ಸ್ಕೈ ಮೇಟ್ಸ್ ವಿತ್ ದ ಸಿ. ಸೊ ಇಷ್ಟೆಲ್ಲ ಹೇಳ್ತಾ ಇದ್ದಾನೆ. ಆಮೇಲೆ ಅವನು ಇಲ್ಲಿವರೆಗೂ 3 ಲೈನಲ್ಲಿ ಏನು ಹೇಳ್ದ, ಲಾಸ್ಟ್ ಆನ್ಸರ್ದಲ್ಲಿ ವಾಪಸ್ ಬರಬೇಕು ಅನ್ನೋದಕ್ಕೆ ಅವನು ಕಾರಣ ಹೇಳ್ತಾ ಇದ್ದಾನೆ. ಸಮುದ್ರಕ್ಕೆ ಹೋಗ್ತಾ ಇದ್ದಾರೆ. ಇನ್ನ ಈಗ ಬೆಳಿಗ್ಗೆ ಆಯ್ತು, ಫಸ್ಟ್ ಆನ್ಸರ್ದಲ್ಲಿ ಏನು ಹೇಳ್ದ, ಬೆಳಿಗ್ಗೆ ಆಯ್ತು, ಬನ್ನಿ ಸಮುದ್ರ ಎದ್ದಿದೆ, ನಾವು ಹೋಗಿ ಮೀನ್ ಇಟ್ಕೊಂಡು ಬರೋಣ, ನಾವು ಕಿಂಗ್ಸ್ ಆಫ್ ದ ಸಿ ಅಂತ ಹೇಳ್ದ. ಎರಡನೇ ಸ್ಟ್ಯಾನ್ಸದಲ್ಲಿ ಅವ್ರ ಕಷ್ಟ ಹೇಳ್ಕೊಳ್ತಾನೆ. ಫಸ್ಟ್ ಏನು ಹೇಳ್ತಾನೆ, ಸೀಗಲ್, ಹಕ್ಕಿ ಹೋಗಿದ ಕಡೆಗೆ ಹೋಗೋಣ, ಮೀನು ಹಿಡಿಯಿದ್ರೆ ಮೀನು ಜಾಸ್ತಿ ಸಿಕ್ಕುತ್ತೆ. ಸಿ ಇಸ್ ದ ಮದರ್. ಆಮೇಲೆ ನಮಗೇನು ಮಾಡಲ್ಲ, ಬಿಕಾಸ್ ಸಿ ಗಾಡ್ ವಿಲ್ ಪ್ರೊಟೆಕ್ಟ್ ಅಸ್. ಸ್ಟಾರ್ಮ್ ಬಂದರೂ ಏನಾಗಲ್ಲ, ಏಕೆಂದರೆ ಸಮುದ್ರದ ದೇವರು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ ಅಂತ ಹೇಳ್ದ. ಲಾಸ್ಟ್ ಆನ್ಸರ್ದಲ್ಲಿ ನಾವು ಯಾಕೆ ವಾಪಸ್ ಬರ್ಬೇಕಂತ ಹೇಳ್ತಾನೆ. ಯಾಕಂದರೆ ಈ ಬೀಚ್ನಲ್ಲಿ ಇರುವ ತೆಂಗಿನ ಮರ, ಮಾವಿನ ಮರ, ಚಂದ್ರ ಎಲ್ಲ ಚೆನ್ನಾಗಿದೆ, ನೊರೆ ಎಷ್ಟು ಚೆನ್ನಾಗಿರುತ್ತೆ, ಸಮುದ್ರದ ನೊರೆ ಎಲ್ಲ ಹೇಳ್ತಾನೆ. ಎಲ್ಲ ಹೇಳ್ಕೊಂಡು ಇದೆಲ್ಲ ಅಂದರೆ ಅವರು ಹಾಡು ಹೇಳ್ಕೊಂಡು, ಈ ಹಾಡನ್ನು ಒಂಥರ ಜನಪದ ಹಾಡು ಥರ ಫಿಶರ್ಮನ್, ಮೀನುಗಾರರು ಹಾಡಿಕೊಂಡು ಅವರ ಬೋಟಲ್ಲಿ ಈಗ ಇನ್ನೂ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಸಮುದ್ರದ ಒಳಗಡೆಗೆ ಮೀನು ಹಿಡಿಯೋದಕ್ಕೆ ಅವರ ಕೆಟಮರಾನ್ ಅಂದರೆ ಚಿಕ್ಕ ಬೋಟ್ಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ. ಸೊ ಲಾಸ್ಟ್ ಲೈನಲ್ಲಿ ಹೇಳ್ತಾನೆ ನೋಡಿ ಅವನು, ರೋ ಬ್ರದರ್ಸ್ ರೋ. ರೋ ಅಂದರೆ ಏನು? ROW,
ಹುಟ್ಟು ಹಾಕೋದು ಅಂತ. ಹುಟ್ಟನ್ನು ಹಾಕೋದು. ಈ ಬೋಟಲ್ಲಿ ಎರಡೂ ಸೈಡಲ್ಲೂ ಹಿಡಿದು ಹಿಡಿದು ಹಿಂಗೆ ಹಿಂಗೆ ಎಳಿತಾ ಇರ್ತಾರಲ್ಲ ನೀರನ್ನ, ಅದು ರೋ ಅದು ರೋಯಿಂಗ್ ಮಾಡೋದು. ಸೊ ರೋ ಬ್ರದರ್ಸ್ ರೋ ಟು ದ ಎಡ್ಜ್ ಆಫ್ ದ ವರ್ಜ್. ಎಲ್ಲಿವರೆಗೂ ನಾವು ರೋ ಮಾಡಬೇಕು? ಎಡ್ಜ್ ಆಫ್ ದ ವರ್ಜ್. ಆ ವರ್ಜ್ ಇದೆಯಲ್ಲ, ಅಂದ್ರೆ ಲಾಸ್ಟ್ ತುದಿ. ಅಂದ್ರೆ ಈ ಒಂದ್ ಕಡೆ ಒಂದು ಒಂದು ಬೀಚಲ್ಲಿ ನಿಂತ್ಕೊಂಡು ಸಮುದ್ರನ ನೋಡಿದ್ರೆ ಒಂದು ಜಾಗದಲ್ಲಿ ನಮ್ಗೆ ಹೆಂಗ್ ಕಾಣಿಸುತ್ತೆ ಅಂದ್ರೆ ಸಮುದ್ರನು ಆಕಾಶನು ಟಚ್ ಆಗಿದೆ ಒಂದ್ ಕಡೆನಲ್ಲಿ ಅನ್ನೋ ತರ ಕಾಣಿಸುತ್ತೆ. ಸೊ ಅದೇ ಎಡ್ಜ್. ಸಮುದ್ರ ಮತ್ತೆ ಆಕಾಶ ಎರಡು ಒಂದು ಲೈನ್ ಅಲ್ಲಿ ಮೀಟ್ ಆಗ್ಬಿಟ್ಟಿದಾವೆ ಅಂತ ಅನ್ಸುತ್ತೆ. So, ಅದೇ ಈ ಇದು. ಸೊ ಏನೋ ರೋ ಬ್ರದರ್ಸ್ ರೋ ಟು ದ ಎಡ್ಜ್ ಆಫ್ ದ ವರ್ಜ್. ಆ ವರ್ಜ್ ತನಕ ಅಂದ್ರೆ ಕೊನೆ ಸಮುದ್ರದ ಎಂಡ್ ತನಕ ನಾವು ಹುಟ್ಟು ಹಾಕೊಂಡು ಹೋಗೋಣ ಬನ್ನಿ ಅಂತ. ಆಮೇಲೆ ಹೇಳ್ತಾನೆ ನೋಡಿ, ಎಡ್ಜ್ ಆಫ್ ದ ವರ್ಜ್ ವೇರ್ ದ ಲೋ ಸ್ಕೈ ಮೇಟ್ಸ್ ವಿತ್ ದ ಸಿ. ಸೊ ಎಲ್ಲಿ ತನಕ ಆ ಸ್ಕೈ, ಆ ಆಕಾಶ ಮೇಟ್ಸ್ ವಿತ್ ದ ಸಿ, ಸಮುದ್ರದ ಜೊತೆ ಕೂಡಿಕೊಂಡಿರೋ ತರ. ನಾನು ಈಗ ಹೇಳಿದ್ನಲ್ಲ, ಅದನ್ನ ಹೊರೈಸಾನ್ ಅಂತ ಹೇಳ್ತಾರಲ್ಲ, ಕೇಳಿದಿರಲ್ಲ. ಆ ಕೊನೆಯ ಗೆರೆ ಒಂದು ಗೆರೆ ತರ ಕಾಣಿಸುತ್ತೆ. ಆ ಗೆರೆನಲ್ಲಿ ಸಮುದ್ರ ಆಕಾಶ ಎರಡು ಮೇಟ್ ಆಗಿದೆ, ಅಂದ್ರೆ ಒಂದಾಗ್ಬಿಟ್ಟಿದಾವೆ ಅಂತ ಅನ್ನೋ ತರ ಕಾಣಿಸುತ್ತೆ. ಸೊ ಅಲ್ಲಿವರೆಗೂ ಹೋಗೋಣ, ಅಂದ್ರೆ ದೂರ ಹೋಗೋಣ, ದೂರ ಹೋಗಿ ಮೀನ್ ಹಿಡ್ಕೊಂಡು ಬರೋಣ ಅಂತ ಅವನು ಹೇಳ್ತಾನೆ. ಸೊ ಇದು ನಿಮ್ಮ ಒಂದು ಪೊಯಮ್, ಕೋರಮಂಡಲ್ ಫಿಶರ್ಸ್ ಪೊಯಮಿನ ಒಂದು ಎಕ್ಸ್ಪ್ಲನೇಷನ್.